सुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमलाचलं सर्वदि साक्षिभूतं भावातीतं त्रिगुणरहितं श्री सद्गुरु नित्यत्वं नमामि। महायोगपीठे तटे भीमरत्यं वरं पुण्डलीकाय दातु मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गाकरो प्रथमनमन दुसरे चरणा संताचिया त्यांच्या कृपादाने कथेचा विस्तार बाबाजी सद्गुरु दास तुकार गुरुर ब्रह्मा गुरुर्विष्णू गुरुर्देवो महेश्वरा गुरुर साक्षात् परब्रह्मा तस्मै श्री गुरवे नमः। नमो ज्ञानेश्वरा नमो ज्ञानेश्वरा निवृत्ति उदार सोपान देवा मुक्ताबाई नमो त्रिभुवन पावनी आद्यात्रये जननी देवांची नमो सद्गुरु तुकिया ज्ञानदीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ते नमो सद्गुरु भास्करा पूर्ण कीर्ते। ಪ್ರಥಮದಲ್ಲಿ ಭಗವಂತನ ದಿವ್ಯ ಚರಣಗಳಿಗೆ ಅನಂತ ನಮನವನ್ನು ಸಲ್ಲಿಸಿ ಶ್ರೀ ಗುರು ಚೈತನ್ಯ ಸಂಪ್ರದಾಯದ ಗುರುರಾಗಿರುವಂಥ ಕೃಷ್ಣ ಸ್ವಾಮಿ ಹರಿಭಾವ ಸ್ವಾಮಿ ಅವರ ಶ್ರೀ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ ವೈಕುಂಠವಾಸಿಯಾಗಿರುವ ಶ್ರೀ ಶರತ್ ಸ್ವಾಮಿಯವರ ಶ್ರೀ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ ಬೆಳಗಿನ ಜಾವ ಯಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಸಂತರೇ ಮಹಂತರೇ ತಾಯಂದಿರೇ ಸಿದ್ಧರೇ ಸಾಧಕರೇ ತಮ್ಮೆಲ್ಲರ ಚರಣಗಳಿಗೂ ನಮನವನ್ನು ಸಲ್ಲಿಸಿ ನಿನ್ನೆಯ ದಿನ ನಾವೆಲ್ಲರೂ 27, 28, 30ನೇ ಓವಿ ಚಿಂತನೆ ಮಾಡಿದ್ದೀವಿ. ಆ ಓವಿಯಲ್ಲಿ ಬಂದಿರುವಂತಹ ಶಬ್ದಗಳು ವಿವೇಕ, ಸುಖ. ಈ ವಿವೇಕ ಸುಖ ಮನುಷ್ಯ ಯಾರು ವಿವೇಕಿಯಾಗಿ ವೈರಾಗ್ಯ ಪ್ರಾಪ್ತಿ ಮಾಡ್ಕೋತಾನ, ಆ ವೈರಾಗ್ಯದ ನಂತರದ ಷಟ್ ಸಂಪತ್ತು ತನ್ನನ್ನಾಗಿ ಮಾಡಿಕೊಂಡಾಗ ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂದ್ರೆ ಸುಖದ ಪ್ರಾಪ್ತಿ ತಾ ಮಾಡ್ಕೊಳತಾನ ಅನ್ನುವಂತ ಮಾತನ್ನು ಹೇಳ್ತಾ ಬಂದ್ರು. ಇವತ್ತು ಮಾವಲಿಯವರು 31ನೇ ಓವಿ ಹೇಳ್ತಾರ, नातरे सकळ धर्माचे माहेर सज्जनाचे जिव्हार लावण्या भंडार शारदेचे नाना कथारूपे भारती प्रगटली असे त्रिजगती अविष्कारोनी महामते व्यासाची मनोनी हा काव्यारावो ग्रंथ गुरु तिच्या ठावो एकोनी रसा झालाओ रसाळपणाचा. माऊली इथे 31 ओवीला काय सांगतो, किंवा जी सर्व धर्माचे माहेर होय, जे सत्पुरुषांच्या जिव्हाळा आहे, जी रसस्वादीचे सौंदर्याचे कोटार आहे,
हे सुख कसं आहे, जे किंवा जी सर्व धर्माचे माहेर, हे ग्रंथामध्ये सगळे धर्म जे तिथे धर्म आहे, सर्व धर्मांचे माहेर आहे होय. जी सत्पुरुषांच्या जिव्हाळा, जे सत्पुरुष आहे त्याचे जीवावर, जी सत्पुरुषाचे जीवावर जे सरस्वतीचे सौंदर्याचे कोठार आहे, किंवा जी कथा म्हणून जे भगवन जे महान विशाल बुद्धीचे आश्रय करून तिन्ही लोकात ते महाभारत कथा रूप प्रगट झालेले आहे, ते प्रत्यक्ष सरस्वती माताची कृपा आहे. म्हणून महाभारत ग्रंथ म्हणजे सर्व काव्याचा राजा आहे. इतर सर्व ग्रंथ आहे, भारतात कितीतर ग्रंथ रचना केलेला आहे. सगळे महान ऋषी पंडित चे जीवावर सरस्वतीच्या कृपा लय पुरे विश्वामध्ये भारतचे जे साहित्य आहे अति उत्कृष्ट श्रेष्ठ आहे. त्याच्या सगळे ग्रंथापेक्षा हे ग्रंथाची श्रेष्ठपणाची एकमेव राहते ठिकाण होय. ते ग्रंथापासून सर्व जे ग्रंथ आहे त्याच्यामध्ये ज्ञानेश्वरीचा सर्व उच्च श्रेणी आहे, असा ಭಗವಂತಾचा ವಿನಂತಿ आहे. ಹೀಗೆ ಪರಮಾತ್ಮ ಏನು ಹೇಳ್ತಾ ಹೊರಟಾನಂತ ಹೇಳಿದ್ರೆ, किंवा जी सर्व धर्म ಮಾಹೇರ್, ಎಲ್ಲಾ ಧರ್ಮಗಳ ಮಾಹೇರವಾಗಿರುವಂತ ಈ ಗ್ರಂಥ ಸತ್ಪುರುಷರ ಜೀವಾಳ, ಸತ್ಪುರುಷರ ನಾಲಿಗೆ ಮೇಲೆ ಸರಸ್ವತಿ ಸೌಂದರ್ಯದ ಕೋಠಾರ್, ಅಕ್ಷರಗಳ ಇಷ್ಟು ಸುಂದರವಾಗಿದಾವು. ಅವು ಒಂದು ಇನ್ನೊಂದಕ್ಕೆ ಸುಂದರವಾಗಿರುವಂತಹ ಓವಿ ಚಂದೋಬದ್ಧವಾಗಿರುವಂತಹ ಅಕ್ಷರ ತಾವು ಕೇಳ್ತಾ ಹೋಗ್ರಿ. ಕಥಾ ಇಲ್ಲಿ ಭಗವಂತನ ಕೃಪೆಯಾಗಿರುವಂತ ವಿಶಾಲ ಬುದ್ಧಿ ಭಗವನ್ ವ್ಯಾಸಾಂಚ ಮಹಾನ್, ಭಗವಂತನ ಅವತಾರವಾಗಿರುವಂತ ವ್ಯಾಸರು ಮಹಾನ್ ವಿಶಾಲ ಬುದ್ಧಿ. ಇಷ್ಟು ಅಷ್ಟಲ್ಲ, ಬಹಳ ಅದ್ಭುತವಾಗಿರುವಂತ ಗ್ರಂಥ ವಿಶಾಲ ಬುದ್ಧಿ. ಅವರು ಈ ಗ್ರಂಥವನ್ನ 3 ಲೋಕಕ್ಕೆ ಕಥಾರೂಪವಾಗಿ ಪ್ರಕಟ ಮಾಡಿರುವಂತ ಮಹಾನುಭಾವರಾಗಿರುವಂತ ವ್ಯಾಸರು ಪ್ರತ್ಯಕ್ಷ ಸರಸ್ವತಿ. ಅವರು ಪ್ರತ್ಯಕ್ಷ ಹೆಂಗಿದ್ರು ಭಗವಾನ್ ವ್ಯಾಸರು ಅಂತ ಹೇಳಿದ್ರೆ ಸರಸ್ವತಿನೇ ಆಗಿದ್ರು ಅಂತ ಅದ್ಭುತವಾದಂತ ಮನೋನಿ ಮಹಾಭಾರತ ಗ್ರಂಥ ಏನಿತ್ತಪ್ಪ ಅಂದ್ರೆ ಸರ್ವ ಕಾವ್ಯಗಳ ರಾಜ. ಎಷ್ಟು ಮಹಾಕಾವ್ಯಗಳಿದಾವಲ್ರಿ, ಆ ಎಲ್ಲಾ ಕಾವ್ಯಗಳ ರಾಜ ಯಾವರು ಅಂದ್ರೆ ಮಹಾಭಾರತ. ಈ ಸ್ವಯಂ ಗ್ರಂಥದ ಶ್ರೇಷ್ಠ ಏಕಮೇವ, ಅದರ ಇನ್ನೊಂದು ಅದಕ್ಕೆ ಹೋಲಿಕೆ ಮಾಡುವಂತ ಇನ್ನೊಂದು ಗ್ರಂಥ ಇಲ್ಲ. ಇಂಥ ಗ್ರಂಥಗಳ ಸರ್ವರಸ ಹೆಂಗಾಗ್ಯದಪ್ಪ ಅಂದ್ರೆ रसाळपणाची प्राप्ती झाली ಅಂತ ಹೇಳ್ತಾರ ಅವರು. ರಸಾಳ ಇಂಥ ಮಹಾಭಾರತ ಅದ್ಭುತವಾಗಿರುವಂತ ವ್ಯಾಸರು ಶ್ಲೋಕಗಳ ಗ್ರಂಥಗಳನ್ನು ರಚನೆ ಎಷ್ಟು ಮಾಡಿದ್ರಪ್ಪ ಅಂದ್ರೆ ಅವರು 60 ಲಕ್ಷ ಶ್ಲೋಕ ರಚನೆ ಮಾಡಿದ್ರಂತ. 60 ಲಕ್ಷ ಶ್ಲೋಕಗಳು. ಈ ಅಂಕಿಗಳು ನೋಡಿದ್ರೆ ಆಶ್ಚರ್ಯ ಅನಿಸ್ತದ. ನಮಗ್ ಒಂದು ಶ್ಲೋಕ ಬಾಯ್ಪಾಟ್ ಮಾಡಕ್ ಆಗಲ್ಲ, ಒಂದು ಓವಿ ಬಾಯಾಟ ಮಾಡಕ್ ಆಗಲ್ಲ. ಇಲ್ಲಿ 60-60 ಲಾಖ ಶ್ಲೋಕಾಚಿ ರಚನಾ ಅಂತ ಹೇಳ್ತಾರ ಅವ್ರು. 60 ಲಕ್ಷ ಶ್ಲೋಕಗಳನ್ನು ಬರೆದ್ರತ್. दुसरी एकदर साठी 60 लाख श्लोकाची एक भारत संहिता ಅಂತ ತಯಾರು ಮಾಡಿದ್ರ. ಒಂದು ಕಡೆ 60 ಶ್ಲೋಕ 60 ಲಕ್ಷ ಶ್ಲೋಕದ ಮಹಾಭಾರತ, ಭಾರತ ಸಂಹಿತಾ ಅಂತ ಮತ್ತೆ 60 ಲಕ್ಷ ಶ್ಲೋಕ. 60 ಲಕ್ಷ, 1 ಲಕ್ಷ ಅಲ್ರಿ, 60 ಲಕ್ಷ. ಇಂತ ಅದ್ಭುತವಾದಂತ ರಚನೆ ನಮಗೇನ್ ಹೇಳ್ಕೊಡ್ತದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾರ ಮಾವಲಿ ಅವರು, ಈ ಗ್ರಂಥ ಧರ್ಮಾಚೆ ಮಾಹೇರ.
ಧರ್ಮ ಅಂದ್ರೆ ಏನ್ರಿ? ಪುರುಷಾರ್ಥಗಳು ಎಷ್ಟಿದಾವು? ಮಾನವನ ಧರ್ಮ ಎಷ್ಟಾವು? ನಮ್ಮ ಧರ್ಮ ನಮಗ ಏನರ ನಮ್ಮೆಲ್ಲರಿಗೆ ಏನರ ಅವಗತ ಅದಾವೇನು? धर्माची तू मूर्ती, पाप पुण्य तुझा हाती, ಪಾಪ ಪುಣ್ಯ ತುಜಾ ಹಾತಿ. ಎಲ್ಲಾ ಧರ್ಮಗಳ ತವರು ಮನೆ ಅಂದರು. ಸಜ್ಜನರ ಹೃದಯ ಅಥವಾ ಸರಸ್ವತಿ ಲಾವಣ್ಯ ರೂಪದ ರತ್ನಗಳ ನಿಧಿಯೇ ಆಗಿರುತ್ತದೆ. ನಮ್ಮ ಧರ್ಮಗಳು ನಮಗೆ ಏನರ ನಮ್ಮ ಧರ್ಮ, ಪ್ರತಿಯೊಬ್ಬರಿಗೂ ಒಂದೊಂದು ಧರ್ಮ. ಪತಿ ಧರ್ಮ, ಪತ್ನಿ ಧರ್ಮ, ಪುತ್ರನ ಧರ್ಮ, ಪುತ್ರಿ ಧರ್ಮ, ಸಂತರ ಧರ್ಮ, ಶರಣರ ಧರ್ಮ, ಶಿಕ್ಷಕರ ಧರ್ಮ, ಕಾರ್ಮಿಕರ ಧರ್ಮ, ಎಷ್ಟು ಧರ್ಮ, ವಾರ್ಕರಿ ಧರ್ಮ. ಅವ್ರವ್ರ ಧರ್ಮದ ತಕ್ಕಂತೆ ಅವ್ರು ಏನ್ರ ಕೆಲಸ ಮಾಡ್ತಾ ಇದಾರೇನು? ಯಾಕಂದ್ರೆ ಪುರುಷಾರ್ಥ, ಪುರುಷನಿಗೆ 4 ಪುರುಷಾರ್ಥ. ಮೊದಲನೇದೇ ಧರ್ಮ, ಅರ್ಥ, ಕಾಮ, ಮೋಕ್ಷ. ಏನ್ರಿ? ಪುರುಷರ ಇಚ್ಛಾ, ಪುರುಷಾರ್ಥ ಏನ್ರಪ್ಪ? ಪುರುಷಾರ್ಥ ಅಂದ್ರೆ 4. ಈ ಪುರುಷ ಉತ್ತಮ ಪುರುಷ ಅನಿಸ್ಕೋಬೇಕಾಗಿತ್ತಂದ್ರೆ ನಮಗ 4 ಪುರುಷಾರ್ಥಗಳು ಅವಗತ ಆಗಿರ್ಬೇಕು. ಮೊದಲನೇ ಪುರುಷಾರ್ಥ ಯಾವುದು? ಧರ್ಮ. ಈ ಮೊದಲನೇ ಪುರುಷಾರ್ಥ ಧರ್ಮ ಏನ್ ಹೇಳ್ತದಪ್ಪ ಅಂತ ಹೇಳಿದ್ರ, ಧರ್ಮ ಅಂದ್ರೆ ಉತ್ತಮನಾಗು, ಉತ್ತಮ ಕೆಲಸವನ್ನು ಮಾಡು, ಉತ್ತಮನಾಗು. ಧರ್ಮ ಉತ್ತಮ ರೀತಿಯಿಂದ ಯಾರಿಗೂ ತೊಂದರೆ ಮಾಡದೆ ನಿನ್ನ ಧರ್ಮವನ್ನು ನೀನು ತಿಳಿದು ಎರಡನೇ ಪುರುಷಾರ್ಥ ಅರ್ಥ. ನಿನ್ನ ಧರ್ಮವನ್ನು ತಿಳಿದುಕೊಂಡು ಅರ್ಥದ ಸಂಪಾದನೆ ಮಾಡು. ಅನ್ಯಾಯದ ಮಾರ್ಗವನ್ನು ಹಿಡಿಯದೆ ಕಷ್ಟಪಟ್ಟು ಇಷ್ಟದಿಂದ ತನ್ನ ಸ್ವಧರ್ಮದ ಅನುಸಾರವಾಗಿ ನಿನಗೆ ಪ್ರಾಪ್ತವಾದಂತ ಭೋಗ ವಸ್ತುಗಳನ್ನ ಸಂಪಾದಿಸು. ನೋಡ್ರಿ, ಇಲ್ಲಿ ಧರ್ಮ, ಅರ್ಥ ಅಂದ್ರೆ ಸಂಪತ್ತು. ಧರ್ಮದಿಂದ ಅರ್ಥ. ಇವತ್ತು ಕಲಿಯುಗದೊಳಗ ಅಧರ್ಮದಿಂದ ಅರ್ಥ, ಸ್ಥಾನ ಪಲ್ಲಟ ಆಗ್ಯಾವ ಎಲ್ಲ ಇವು. ಏನ್ ಮಾಡ್ತಾರ ಪ್ರತಿಯೊಬ್ಬ ಮನುಷ್ಯ? ಧರ್ಮದಿಂದ ಅರ್ಥ, ಆ ಸಂಪತ್ತಿನಿಂದ ಕಾಮ, ನಿನ್ನ ಆಸೆಗಳನ್ನು ಈಡೇರಿಸಿಕೋ. ಸುಂದರ ಮನೆ ಕಟ್ಟಿಕೋ, ಸುಂದರ ಹೆಂಡತಿ, ಮಕ್ಕಳು, ಸಂಸಾರ ಎಲ್ಲವನ್ನು ಉಪಭೋಗಿಸು. ತೇನ ತ್ಯಕ್ತೇನ ಭುಂಜಿತಾಮಾಗೃತ ಕಶ್ಯಶ್ವಿದ್ ಮಾಧನಂ. ಇವು ಯಾರೂ ಎಲ್ಲ ಹೆಂಡ್ರಿ, ಮಕ್ಕಳು, ಸಂಪತ್ತು ಏನು ನಿನ್ನು ಯಾವ ಇಲ್ಲಿ ಇವುಗಳನ್ನು ಉಪಭೋಗಿಸು. ಧರ್ಮದಿಂದ ಸಂಪಾದಿಸಿದ ಅರ್ಥ, ಆ ಅರ್ಥದಿಂದ ಧರ್ಮದ ಅರ್ಥ, ಅಧರ್ಮದ ಅರ್ಥದಿಂದ ನಿನ್ನ ಕಾಮನೆಗಳನ್ನು ಈಡೇರಿಸಿಕೊಂಡದ್ದೇ ಆಗಿದ್ದರೆ ನಿನ್ನ ಮನೆ ಬಾಗಿಲಿಗೆ ಮೋಕ್ಷ ಪ್ರಾಪ್ತಿ ಆಗುವುದು. 4ನೇದು ಮೋಕ್ಷ, ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಅದಕ್ಕಾಗಿ ವ್ಯಾಸದೇವರು ಧರ್ಮ, ಅರ್ಥ, ಕಾಮ ಇದನ್ನೇ ಅನುಸಾರ ಇಟ್ಟುಕೊಂಡು ಇಷ್ಟೊಂದು ಗ್ರಂಥಗಳನ್ನು ಬರೆದರು. ಆ ಎಲ್ಲಾ ಗ್ರಂಥಗಳು ಧರ್ಮ, ಅರ್ಥ, ಕಾಮನೇ ಹೇಳೋದು. ವಿಶಿಷ್ಟವಾಗಿರುವಂತ ಪುರುಷಾರ್ಥ, ಶ್ರೇಯವಾಗಿರುವಂತ ಪುರುಷಾರ್ಥ ಮೋಕ್ಷ, ಸರ್ವದ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಕೊಡುವಂತ ಯಾವ ಪುರುಷಾರ್ಥಿತ್ತು ಅದನ್ನು ಬಿಟ್ಟಿದ್ರು. ಆ ಪುರುಷಾರ್ಥಗೋಸ್ಕರನೇ ಶ್ರೀಮದ್ ಭಾಗವತವನ್ನು ಬರೆದರು. ಶ್ರೀಮದ್ ಭಾಗವತದೊಳಗ ಮತ್ತು ಭಗವದ್ಗೀತಾದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ತ್ಯಾಗ. ಇವೆರಡೂ ಗ್ರಂಥ ಯಾಕೆ ಶ್ರೇಷ್ಠ ಅವು ಅಂದ್ರೆ ತ್ಯಾಗವನ್ನು ಹೇಳ್ತಾವ. ಅಂತ ತ್ಯಾಗಿ ಜೀವನ, ಸುಖದ ಜೀವನವನ್ನು ನಾವು ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೊಂಡಿವೇನ್ರಿ? ಸರ್ವ ಧರ್ಮ, ಎಲ್ಲಾ ಧರ್ಮಗಳ ತವರು ಮನೆ, ಸಜ್ಜನರ ಹೃದಯ,
ಯಾವುದ್ರಿ? ಎಲ್ಲಾ ಧರ್ಮಗಳ ತವರು ಮನೆ ಯಾವುದು ಅಂದ್ರೆ ಸಜ್ಜನರ ಹೃದಯ, ಸಂತರು ಸಜ್ಜನರು. ಅಲ್ಲಿ ಆ ಸಂತ ಸಜ್ಜನರ ಹೃದಯದೊಳಗೆ ಏನೈತತ್ತಾರವರು? ಸರಸ್ವತಿ ಲಾವಣ್ಯದ ರತ್ನ ನಿಧಿಯೇ. ಸರಸ್ವತಿಯ ಲಾವಣ್ಯದ ರತ್ನ ನಿಧಿ ಅದ. ಲಕ್ಷ ಗಟ್ಲೆ ಶ್ಲೋಕಗಳನ್ನು ಸೃಷ್ಟಿ ಮಾಡ್ಯಾರ, ಬರ್ದಾರ. ಎಂತ ಅದ್ಭುತ ವಿಷಯ! ತಾವು ಒಂದು ವೇಳೆ ಆಲೋಚನೆ ಮಾಡಿ ನೋಡಿ, ಇಷ್ಟೊಂದು ಶ್ಲೋಕಗಳ ರಚಿಸಲು ಎಷ್ಟು ಅವರ ಮತಿ. ಅದಕ್ಕೆ ಶ್ರೀದೇವರು ವ್ಯಾಸರಿಗೆ ಮಹಾಮತಿಯಲ್ಲಿ ಪ್ರವೇಶ ಮಾಡಿ ಭಾರತದ ಕಥಾರೂಪ ಮಹಾಮತಿ ನಮ್ಮೆಲ್ಲರಿಗೂ ಮತಿ ಅದ. ಮಹಾಮತಿ ಅಷ್ಟು ಸಾಮಾನ್ಯ ಅಲ್ಲ. ಅಂತ ಮಹಾಮತಿ ಅಂದ್ರೆ ಅಷ್ಟು ವಿಶಿಷ್ಟ ಬುದ್ಧಿ. ಆ ಮಹಾಮತಿ ಪ್ರವೇಶ ಮಾಡಿ ಭಾರತದ ಕಥಾರೂಪ 3 ಲೋಕಕ್ಕೆ ಪ್ರಕಟವಾಗಿದೆ. ಅಂತ ಸುಂದರ ಕಥೆ 3 ಲೋಕದಲ್ಲಿ. ಏನದ್ರಿ ಮಹಾಭಾರತದೊಳಗ? 6 ಅರಿಷಡ್ ವರ್ಗಗಳು 6, ಪುರುಷಾರ್ಥಗಳು 4, ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಪುರುಷಾರ್ಥಗಳನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡವನಿಗೆ ಪುರುಷ ಅಂತಾರ. ಪುರುಷಾರ್ಥಗಳನ್ನ ಪುರುಷಾರ್ಥದ ಮೇಲೆ ಯಾರು ಜೀವಿಸ್ತಾರಲ್ಲ ಅವರಿಗೆ ಉತ್ತಮ ಪುರುಷ ಅಂತಾರ. ಪುರುಷ ಅನ್ನುವಂಥ ಶಬ್ದ ಸ್ತ್ರೀ ವಾಚಕಲ್ಲ, ಇದು ಪುರುಷ ವಾಚಕಲ್ಲ. ಉತ್ತಮ ಪುರುಷನು ಯಾರು ಅಂದ್ರೆ ತಮ್ಮ ಅಂತರಂಗದಲ್ಲಿರುವಂತ ಯಾವ ಪರಮಾತ್ಮ ಸ್ವರೂಪಿ ಆಗಿರುವಂತ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡವರಿಗೆ ಉತ್ತಮ ಪುರುಷ ಅಂತಾರೆ. ಅದಕ್ಕ ಈ ಪುರುಷಾರ್ಥದ ಮೇಲೆ ನಮ್ಮ ಜೀವನ ಸುಂದರವಾಗಿ ನಡೀತಾ ಇದ್ರೆ ಅದಕ್ಕ ಪುರುಷರು, ಉತ್ತಮ ಪುರುಷರು ಅಂತ ಕರೀತಾರೆ. ಅದರ ಹಾಗೆ ಇಲ್ಲಿ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವು ನಮ್ಮನ್ನ ಬಂಧನ ಮಾಡಿಟ್ಟವು. ಈ ಬಂಧನದಿಂದ ಬಿಡುಗಡೆ ಮಾಡೋರು ಯಾರು ಅಂದ್ರೆ ಸಂತರು ಸಜ್ಜನರು. ಸಂತ ಸಜ್ಜನರು ಏನ್ ಮಾಡ್ತಾರಪ್ಪ? 3 ಲೋಕ ಬಂಧನವಾಗಿರುವಂತ ಈ ವಿಕಾರದಿಂದ ತಮ್ಮನ್ನು ಬಿಡುಗಡೆ ಮಾಡಿ ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಮಾಡಿಕೊಡುವಂತ ಮಹಾ ನಿಧಿಯೇ, ಸರಸ್ವತಿಯ ಮಹಾನಿಧಿಯೇ ಆಗಿರುವಂತ ಸಂತ ಸಜ್ಜನರು ಈ ಲೋಕಕ್ಕೆ ಅವರು ತಾಯಿ. ಅದಕ್ಕಾಗಿ ಮನುಷ್ಯನ ವಿಕಾರಗಳು, ಕಾಮ ಅಂದ್ರೆ ಇದ್ರು ಇನ್ನೂ ಬೇಕು ಬೇಕು ಅನ್ನುವುದೇ ಕಾಮ. ಎಷ್ಟಿದ್ರು ಇನ್ನೂ ಬೇಕು ಬೇಕು ಎನ್ನುವುದೇ ಕಾಮ. ಆ ಬೇಕು ಎನ್ನುವುದನ್ನ ಯಾರಾದರೂ ತಡೆದರೆ, ಆ ಬೇಕು ಎನ್ನುವುದನ್ನು ಯಾರಾದರೂ ತಡೆದರೆ ಅಲ್ಲಿ ಪ್ರಕಟವಾಗುವನೇ ಕ್ರೋಧ. ನೋಡ್ರಿ, ಕಾಮ, ಕ್ರೋಧ. 3ನೇದು ಲೋಭ. ನನಗೇ ಬೇಕು, ಇನ್ನೂ ಬೇಕು. ಆ ಲೋಭ. 4ನೇದು ಮೋಹ. ಅದು ನನ್ನಲ್ಲೇ ಇರಬೇಕು. ಮೋಹ ಅದು ನನಗೇ ಇರಬೇಕು, ನನ್ನನ್ನು ಬಿಟ್ಟು ಬೇರೆಲ್ಲಿಯೂ ಹೋಗದ ಹಾಗೆ ಅದು ನನ್ನ ಹತ್ತಿರವೇ ಇರಬೇಕು ಎನ್ನುವುದು ಮೋಹ. ಆ ವಸ್ತು ನಮ್ಮಲ್ಲೇ ಇದ್ದರೆ 5ನೇಯವನು ಪ್ರಕಟನಾಗುವನು. ಅವನ ಹೆಸರು ಮದ. ಅಂದರೆ ನನ್ನ ಹಾಗೆ ಮತ್ಯಾರೂ ಇಲ್ಲ, ನನ್ನ ಹಾಗೆ ಮತ್ಯಾರೂ ಇಲ್ಲ, ನಾನೇ. ತದನಂತರ ನಿಮ್ಮ ಹಾಗೆ ಇನ್ನೊಬ್ಬ, ನಿಮ್ಮ ಹಾಗೆ ತಮ್ಮ ಪಕ್ಕದಲ್ಲಿ ಇನ್ನೊಬ್ಬ ಬಂದರೆ ಹಾಗೆ ಹುಟ್ಟುವನು 6ನೆಯ ವಿಕಾರ. ಆತ ಮತ್ಸರ. ಆತನೇ ಮತ್ಸರ. 6ನೇಯವನು ನಮ್ಮಂತವರು ನಮ್ಮ ಪಕ್ಕದಲ್ಲಿ ಸುಂದರ ಮನೆ ಕಟ್ಟಿದರೆ ನಮಗೆ ತಳಮಳ. ನಮ್ಮ ಹಾಗೆ ಇನ್ನೊಬ್ಬರು ಅಭ್ಯಾಸ ಮಾಡಿ ಇನ್ನೊಬ್ಬರು ಜ್ಞಾನಿಗಳಾದರೆ ಅದು ನಮಗೆ ತಳಮಳ.
ಇನ್ನೊಬ್ಬರು ನಮ್ಮ ಹಾಗೆ ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿದ್ದಾರೆ, ಅದೂ ಸಹ ನಮಗೆ ತಳಮಳ. ಈ 6ನೇ ಇದಾನಲ್ಲ, ಆತನ ಹೆಸರೇ ಮತ್ಸರ. ಅದನ್ನ ಹೊಟ್ಟಿ ಕೆಚ್ಚು ಅಂತಾರೆ ಕನ್ನಡದಲ್ಲಿ. ಅದಕ್ಕೆ ಅಸೂಯ. ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮ ಅನಸೂಯದ್ವೇ ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಸುಭಾದ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದ ಉತ್ತಮಂ ಪ್ರತ್ಯಕ್ಷಾವಗಮ್ಯಂ ಧರ್ಮಂ ಸುಸುಖಂ ಕರ್ತೃಮವ್ಯಯಂ. 9ನೇ ಅಧ್ಯಾಯದೊಳಗ ಓವಿ ಅದ್ಭುತವಾಗಿ ಹೇಳ್ತಾರೆ. तरी अवधान एकले दिजे मग सर्व सुखाचे पात्र हो विजे. हे प्रतिज्ञोत्तर माझा उघडा ऐका. हे मानवा, तुम्ही माझ्याकडे ऐका. जर तुम्ही अवधान एकले दिजे सर्व सुखाचे पात्र होईजे. हे प्रतिज्ञोत्तर माझा, तुम्ही मी प्रतिज्ञा करतो प्रतिज्ञा केला. तिकडे ज्ञानेश्वर माऊली 9वा अध्यायामध्ये पहिली श्लोक, पहिली ओवी. हे प्रतिज्ञोत्तर माझा उघडा ऐका, सर्व सुखाचे पात्र होईजे. हे ಮನುಷ್ಯರೇ, ಒಂದು ವೇಳೆ ಇತ್ತ ಕಡೆ ತಾವು ಲಕ್ಷ್ಯ ಕೊಟ್ಟರೆ ಸರ್ವ ಸುಖಗಳಿಗೆ ಪಾತ್ರರಾಗುವಿರಿ. ಇದು ತಮ್ಮಲ್ಲಿ ನಾನು ಪ್ರತಿಜ್ಞೆ ಮಾಡುವೆ ಅಂತಾರೆ. ಮತ್ತೇನ್ ಮಾಡ್ಬೇಕು ಹೇಳ್ರಿ? ಸಂತರು ಶರಣರು ಪ್ರತಿಜ್ಞೆ ಮಾಡ್ಯಾರ. ಅಂತ ಪ್ರತಿಜ್ಞೆ ಮಾಡಿದ್ರೂ ಸಹ ನಮ್ಮ ಮನುಷ್ಯನೊಳಗ ವಿಕಾರಗಳು ಬಿಡ್ತಾ ಇಲ್ಲ. ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಲಿಕ್ಕೆ ಇನ್ನೂ ತಯಾರಿಲ್ಲ. ನಾವು ಇನ್ನು ಏನು ಜೀವನ ಮಾಡಾಕತ್ತೀವಿ ಅನ್ನೋದೇ ನಮಗ್ ಗೊತ್ತಿಲ್ಲ. ಬಹಳ ವಿಚಿತ್ರ ನಗು ಬರ್ತದ. ಮಾತಾಡ್ತೀವಿ, ನಾವು ಪ್ರವಚನ ಮಾಡಾಕ್ ಹೋಗ್ತೀವಿ, ಅಲ್ಲಿ ಇಲ್ಲಿ ಪ್ರವಚನ ಹೇಳ್ತೀವಿ ಹೋಗಿ, ಆದ್ರ ಪ್ರವಚನ ಮಾಡುವಂತ ಸಾಮರ್ಥ್ಯ ನಮ್ಮೊಳಗ ಅದೇನು ಅಂತ ನಾವು ಒಂದ್ಸಲ ನೋಡ್ಬೇಕು. ಯಾಕಂದ್ರೆ ಪ್ರವಚನ ಮಾಡೋರು ಯಾರು ಪ್ರವಚನ ಮಾಡ್ತಾರೆ ಹೇಳ್ರಿ? ಮಾತು ಕಲಿಯಬೇಕೋ, ಮಾತಿನ ಅರ್ಥ ತಿಳಿಬೇಕೋ, ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನ ಹತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ತತ್ವ ತಿಳಿಯಬೇಕು, ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು, ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಕತ್ತಿ ಹಂಗ ಬೆನ್ನ ಹತ್ತಿರಬೇಕು. ನಾವು ಮಾತು ಕಲಿಬೇಕ್ರಿ. ಗುರುವಿನ ಬಳಿ ಹೋಗ್ಬೇಕು, ಗುರು ದೀಕ್ಷೆ ತಗೋಬೇಕು, ಮಾತು ಕಲಿಬೇಕು, ಮಾತಿನ ಅರ್ಥ ತಿಳಿಬೇಕು. ಮಾತಾಡಬಾರ್ದಂತಲ್ಲ, ಮಾತಿನ ಅರ್ಥ ತಿಳಿಬೇಕು, ಮಾತು ಕಲಿಬೇಕು, ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕು. ಅವಾಗ ಮನುಷ್ಯ ಮಾತಾಡ್ತಾನ, ಅವಾಗ ಅವ ದೊಡ್ಡವ ಅಕ್ಕನ. ನಾವೇನ ಮಾತಾ ಕಲ್ತಿಲ್ಲ, ಮಾತಾ ಬರೋದಿಲ್ಲ, ಹೊಸ ಮಾತಾಡ್ತೀವಿ. ಎಷ್ಟೋ ಮಾತಾಡಿವಿ. ಏನಂತ ಮಾತಾಡಿವಿ? ನಾವು ದೊಡ್ಡವ್ರಾಗ್ಬಿಡ್ಬೇಕು, ನಮಗೆಲ್ಲಾರು ದೊಡ್ಡವ್ರಂತ ತಿಳಿಬೇಕು. ನಾವು ಪ್ರವಚನ ಮಾಡಾಕತ್ತೀವಿ, ಈಗ ನಾವು ಮಾತಾಡಕತ್ತೀವಿ ಅಂತ ನಮಗ ಖುಷಿ ಆಗ್ತದದು. ಅದ್ರ ಮುಂದೆ ಕೇಳೋರಿಗೆ ಖುಷಿ ಆಗ್ಬೇಕಲ್ಲ. ಕೇಳೋರಿಗೆ ಖುಷಿ ಆಗಿರ್ಬೇಕಂದ್ರೆ ಸರ್ವ ಧರ್ಮಾಚೆ, ಎಲ್ಲಾ ಧರ್ಮಗಳ ತವರು ಮನೆ ಆಗಿರುವಂತ ಸಜ್ಜನರ ಹೃದಯ ಆಶ್ರಯ ಪಡೆದಿರ್ಬೇಕು. ಯಾತರವರು ಸರ್ವ ವಿದ್ಯೆಗಳ ಸ್ವಾಧೀನವಾಗಿರುವಂತ, ಯಾವ ಮೋಕ್ಷದ ಪ್ರತಿಬಂಧ ಸ್ಥಾನವಾಗಿರುವಂತ ಸರ್ವಶಾಸ್ತ್ರದ ಆಶ್ರಯ, ಎಲ್ಲಾ ಧರ್ಮಗಳ ತವರು ಮನೆಯಾಗಿರುವಂತ ಸಜ್ಜನರ ಹೃದಯ, ಆ ಸರಸ್ವತಿ ಲಾವಣ್ಯ ರೂಪದ ರತ್ನ ನಿಧಿಯ ಆಗಿರ್ತಾಳಲ್ಲ, ಅವ್ರ ಬಳಿ ಹೋಗಿ ಶರಣಾಗತವಾಗಿ ಮುಮುಕ್ಷತೆಯಿಂದ ಆ ರತ್ನದ ನಿಧಿಯನ್ನು ತಾವು ಅಗೆದು ಅರ್ಥವನ್ನು ಬಗೆದು ತಿಳಿದು ಆಗ
ತಮ್ಮ ಮತಿಯಲ್ಲಿ ಇರುವಂತ ವಿಷಯ ಅದು ಕಥಾರೂಪದಿಂದ 3 ಲೋಕದೊಳಗೆ ತಾವು ಪ್ರಸಿದ್ಧರಾಗಬಹುದು. ಆದ್ದರಿಂದ ಈ ಮಹಾಗ್ರಂಥ ಭಾರತ ಕಥಾಂ 3 ಲೋಕದಲ್ಲಿ ಪ್ರಕಟವಾಗಿದೆ. ಅಂತ ಮಹಾನ್ ಕಥೆ ಎಲ್ಲಾ ಕಾವ್ಯಗಳ ರಾಜ ಈ ಗ್ರಂಥ ಶ್ರೇಷ್ಠ ಸ್ಥಾನವಾಗಿದೆ. ಆದುದರಿಂದ ಶ್ರೀ ನವ ರಸಗಳಿಗೆ ರಸಗಾಂಭೀರ್ಯ ಶೋಭಿತ ಉಂಟು ಮಾಡುವಂತ ಈ ಮಹಾನ್ ಗ್ರಂಥ, ಈ ಗ್ರಂಥದ ವಿಶ್ಲೇಷಣೆ ನಾವು ಎಲ್ಲರೂ ಕೇಳೋಣ ಅಂತ ಜ್ಞಾನೇಶ್ವರ ಮಾವಲಿ ಅವರು ಬಹಳ ಅದ್ಭುತವಾದಂತ ವಿಷಯವನ್ನು ಹೇಳ್ತಾ ಹೊರಟಾರ. ಹಾಗಾಗಿ ನಾವು ಯಾಕೆ ಸಂತರ ಮಾಹೇರ ಅಂದ್ರು, ಸಂತರ ತವರು ಮನೆ ಅಂದ್ರು. ಈ ಗ್ರಂಥ ಎಲ್ಲಾ ಧರ್ಮಗಳಲ್ಲಿ ಶ್ರೇಷ್ಠ, ಸಂತರ ಹೃದಯದಲ್ಲಿ ಸರಸ್ವತಿ ಲಾವಣ್ಯದ ರತ್ನ ನಿಧಿಯೇ ಆಗಿರುವಂತ ಈ ಮಹಾನ್ ಗ್ರಂಥ ನಮಗೇನು ತಿಳಿಸ್ಕೊಡ್ತದಪ್ಪ ಈ ಗ್ರಂಥದಿಂದ? 6 ವಿಕಾರಗಳನ್ನು ಬಿಟ್ಟಿದ್ರ ಆತ ಮೋಕ್ಷ ಪ್ರಾಪ್ತಿ ಆಗ್ತಾನ, ವಿಕಾರ ಹಿಡಿದವನಿಗೆ ನಿಶ್ಚಿತ ಮರಣದ ಅನ್ನುವಂತ ಈ ಗ್ರಂಥ ಹೇಳ್ತಾ ಹೋಗ್ತದ. ಯಾಕಂದ್ರೆ ಮೋಹದಲ್ಲಿ ಇರುವಂತ ನನ್ನ ಮಕ್ಕಳು, ನನ್ನವರು ಮತ್ತು ಪಾಂಡವರು ಏನನ್ನ ಮಾಡುತ್ತಾರೆ ಸಂಜಯ ಅಂತ ಗ್ರಂಥ ಪ್ರಾರಂಭ ಆಗ್ತದ. ಆಗ ಮುಂದೆ ಓವಿ ಬಂದಾಗ ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ, ವಿಚಾರ ಮಾಡೋಣ. ಹಾಗೆ ಮನುಷ್ಯನ ವಿಕಾರಗಳು ತಿಳಿದಿರಲಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅವೆಲ್ಲ ಹೇಳ್ತೀವಿ. ನಾವು ಏನಿಲ್ರಿ, ನಾ ಸ್ಥೂಲ ಶರೀರ ಬಿಟ್ಟಿನ್ರಿ ಅಂತೀವಿ, ಅಭಿಮಾನ ಹಿಡ್ಕೊಂಡು ಕೂತೀವಿ. ನನಗ್ ಕೇಳಲಿಲ್ಲ, ನನಗ್ ಗೌರವ ಕೊಡ್ಲಿಲ್ಲ, ನನ್ನನ್ನ ಕೇಳಲಾರ್ದ ಮಾಡಿದ್ರು, ನಾನ್ಯಾಕ ಹೋಗ್ಬೇಕು, ನಾನ್ಯಾಕ ಅನ್ಬೇಕು ಅನ್ನೋದು ನೋಡ್ರಿ ನಾವೆಲ್ಲ ಹಿಡಿದಿರ್ತೀವಿ. ಆದ್ರ ಮಾತುಗಳು ನಾವೆಲ್ಲ ತಿಳಿದ್ರಿ, ಎಲ್ಲಾ ಬಿಟ್ಟಿವಿ ನಾವು, ಈಗ ನಮ್ಮೊಳಗ ಅಂಥದ್ದು ಏನೂ ವಿಕಾರ ಇಲ್ಲ ಅಂತ ಮಾತಲ್ಲಿ ಹೇಳ್ತೀವಿ ಖರೆ. ಆದ್ರೆ ಇವು 6 ನಮ್ಮನ್ನ ಬಿಟ್ಟಾವೇನು ಅಂತ ತಾವೇ ತೆಗೆದು ನೋಡ್ರಿ. ಯಾಕಂದ್ರೆ ಪ್ರವಚನ ಕೀರ್ತನಗಳನ್ನ ಕರೀಲಾರ್ದ ಹೋಗಿ ಕೇಳ್ಬೇಕು, ಮದುವೆಗೆ ಕರೀಲಾರ್ದ ಹೋಗ್ಬೇಕು, ಅತಿಥಿಗಳು ಯಾವ್ದಾದ್ರ ಪೂಜೆಗ ಕರೆದ್ರು ಹೋಗ್ಬೇಕು. ಆದ್ರ ಪ್ರವಚನ ಕೀರ್ತನ ಹರಿಭಜನೆ ಹರಿಕತೆ ಕರೀಲಾರ್ದ ಹೋಗ್ಬೇಕು. ಅಭಿಮಾನ ಇಟ್ಕೋಬಾರ್ದು. ಯಾಕಂದ್ರೆ ಇದು ಹರಿಕತೆ ತಿಳಿದೂ ಇಲ್ರಿ, ಅಂತಃಕರಣ ಶುದ್ಧ ಇದ್ರೆ ತಿಳಿತದ. ಇದು ಅಂತಃಕರಣ ಶುದ್ಧ ಇರ್ಲಿಕ್ಕಂದ್ರೆ ಇದು ಯಾರಿಗೂ ತಿಳಿಯಂಗಿಲ್ಲ, ಈ ಧರ್ಮನು ತಿಳಿದಿಲ್ಲ. ಈ ವಾರ್ಕರಿ ಧರ್ಮ ಅಂತೂ ತಿಳಿದೇ ಇಲ್ಲ. ವೈಷ್ಣವ ಧರ್ಮ, ಇದರ ಹೆಸರು ವೈಷ್ಣವ ಧರ್ಮ. ಈಗ ಜ್ಞಾನೇಶ್ವರ ಮಾವಲಿ ಇವರು ತುಕೋಬರಾರ್ ಹೇಳ್ತಾರ, ವಿಷ್ಣುಮಯ ಜಗ ವೈಷ್ಣವಾಂಚ ಧರ್ಮ ಭೇದ ಬ್ರಹ್ಮ ಮಂಗಳ आई काजी तुम्ही भक्त भागवत कराळतो हित सत्य करा. ಮಾಡೋರಿದ್ರೆ ಸತ್ಯ ಮಾಡ್ರಪ್ಪ. ಇದು ವೈಷ್ಣವ ಧರ್ಮ ಹೆಂಗದ್ರೆ 84 ಲಕ್ಷ ಜೀವರಾಶಿಗಳಿಗೆ ಎಲ್ಲರೂ ನಮ್ಮವರೇ, ನಮ್ಮ ಅಣ್ಣ ತಮ್ಮರ ಅವರು. ಎಲ್ಲಾ ಜಾತಿ ಎಲ್ಲಾ ಜೀವರಾಶಿಗಳು ಸಹ ನಿನ್ನವರು. ಇದು ವೈಷ್ಣವ ಧರ್ಮ. ವಿಷ್ಣುಮಯ ಜಗ ವೈಷ್ಣವಾಂಚ ಧರ್ಮ ಭೇದ ಬ್ರಹ್ಮ ಅಮಂಗಳ. ಈ ಭ್ರಮ ಏನದಲ್ಲ ನಮ್ಮ ತಲೆ ಒಳಗ, ಅದನ್ನು ತೆಗೆದ್ರ ನೀವು ಆ ಸುಖವನ್ನ ಪಡಿಬಹುದು. ಅದನ್ನು ತೆಗಿಲಿಲ್ಲ ಅಂದ್ರೆ ನಿಮಗೆ ಅಮಂಗಳ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾ ಹೋಗ್ತಾರ. ಅದಕ್ಕಾಗಿ ಇವತ್ತು 3 ಓವಿಗಳು ಇದರದ ವಿಚಾರ ಮಾಡ್ತಾ ಹೋಗೋಣ. ಎಲ್ಲಾ ಧರ್ಮಗಳ ತವರು ಮನೆ ಸಜ್ಜನರ ಹೃದಯ ಸರಸ್ವತಿ ಲಾವಣ್ಯ ರೂಪದ ರತ್ನ ನಿಧಿ ಆಗಿರುತ್ತದೆ ಈ ಗ್ರಂಥ. ಶ್ರೀ ವ್ಯಾಸದೇವರ ಮಹಾಮತಿಯಲ್ಲಿ ಪ್ರವೇಶ ಮಾಡಿ ಭಾರತದ ಕಥಾರೂಪ 3 ಲೋಕದಲ್ಲಿ ಪ್ರಕಟವಾಗಿದೆ. ಆದ್ದರಿಂದ ಈ ಗ್ರಂಥದಲ್ಲಿ ಪ್ರವೇಶ ಮಾಡಿ ಆ ಕಥಾರೂಪ, ಆ ಕಥೆಯ ಕಾವ್ಯಗಳ ರಾಜ ಎಲ್ಲಾ ಗ್ರಂಥಗಳಲ್ಲಿ ಶ್ರೇಷ್ಠ ಸ್ಥಾನ. ನೋಡ್ರಿ, ಈ ಗ್ರಂಥ ಯಾಕ್ರಿ ನಾವು ಇದೇ ಗ್ರಂಥ ಯಾಕೆ ಹಚ್ಚಿದ್ರು ಅಂತ ಹೇಳಿದ್ರೆ ಬಹುಶಃ ಗುರುಗಳು ಅದಕ್ಕೆ ಕೊಟ್ಟಿರ್ಬೋದು. ಗ್ರಂಥಗಳಲ್ಲಿ ಶ್ರೇಷ್ಠ ಗ್ರಂಥ ಜ್ಞಾನೇಶ್ವರಿ. ಇಂಥ ಶ್ರೇಷ್ಠ ಗ್ರಂಥದಲ್ಲಿ ಇರುವಂತ ಛಂದೋಬದ್ಧ ಓವಿಗಳು 9,000 ನಾನಾ ತರದ ರತ್ನದ ಹಾಗೆ ಇರುವಂತ ಅದ್ಭುತವಾದಂತ ಈ
ವಿಚಾರಗಳನ್ನು ನಾವು ನೀವೆಲ್ಲರೂ ಮುಂದೆ ಅದನ್ನು ಕಲಿತಾ ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ 3 ಓವಿ ಏನು ಹೇಳಿತು ಮತ್ತು ನಮ್ಮಲ್ಲಿ ಇರುವಂಥ ವಿಕಾರಗಳು, ಪುರುಷಾರ್ಥಗಳು ಇವು ತಾವೆಲ್ಲರೂ ಆಸಕ್ತಿಯಿಂದ ಶ್ರವಣ ಮಾಡಿ ತಿಳ್ಕೊಂಡು ತಾವು ಸಹ ತಮ್ಮ ಅನಿಸಿಕೆಯನ್ನು ಪ್ರಕಟ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಚಾರಗಳನ್ನು ನುಡಿಸಿರುವಂತಹ ನುಡಿಗಳು ಕೃಷ್ಣಾರ್ಪಣಂ ಜ್ಞಾನೇಶ್ವರ ಅರ್ಪಣಂ ಆ ಸರಸ್ವತಿ ತಾಯಿಗೆ ನಮನವನ್ನು ಸಲ್ಲಿಸಿ ತಮ್ಮೆಲ್ಲರಿಗೆ ರಾಮಕೃಷ್ಣ ಹರಿ ಬೋಲಾ ಪುಂಡಲಿ ಕೊರದೆ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ್.